ಶಾರದಾ, ಪ್ರತಿ ಸಲ ನೀನು ಬರಬೇಡ ಅಂದ್ರು, ನಾನು ಬರೋದು ನಿನ್ಗಿಷ್ಟ ಇಲ್ಲ ಅಂತ ಗೊತ್ತಿದ್ರು ನಾನು ಇಲ್ಲಿಗೆ ಬರೋ ಪರಿಸ್ಥಿತಿ ಬರ್ತಾ ಇದೆ. ಇಂದು ಮದುವೆ ಫಿಕ್ಸ್ ಆಗಿದೆ, ನೀನು ಬರಲೇಬೇಕು, ಮುಹೂರ್ತ ಇಟ್ಟಿದ್ದೀವಿ ಅಂತ ನಿನ್ನ ಕರೆಯೋದಿಕ್ಕಾಗಲ್ಲ. ಇಷ್ಟು ವರ್ಷದಲ್ಲಿ ನಾನು ನಿನಗೇನೂ ಕೊಡಲಿಲ್ಲ, ಆದರೆ ಒಂದು ವಿಷಯ ಕೇಳೋಣ ಅಂತ ಇಲ್ಲಿಗೆ ಬಂದೆ. ಕೇಳೋ ಅವಶ್ಯಕತೆ ನಿಮ್ಗಿದ್ರು ಕೊಡೋ ಅಧಿಕಾರ ನನ್ಗಿರ್ಬೇಕಲ್ವಾ? ನಾನು ಮಾಡಿ ತಪ್ಪು ಅಂತ ಒಪ್ಕೊಂಡ್ರು ಕ್ಷಮಿಸೋದಿಕ್ಕಾಗದೇ ಇರೋಂಥ ತಪ್ಪು ಅಂತ ನನಗೆ ಗೊತ್ತು. ಆದರೂ ಪರವಾಗಿಲ್ಲ, ಕೇಳ್ತಿದ್ದೀನಿ. ಏನ್ರಿ ಅದು? ಎಲ್ಲರೂ ನೋವನ್ನು ಅರ್ಥ ಮಾಡಿಕೊಂಡು ಗಗನ್ನಿಂದ ವಂಶಿಗೆ ಕ್ಷಮೆ ಕೇಳಿಸ್ದೆ. ಇಂದು ಮದುವೆಗೆ ಈಗ ಯಾವ ಅಡ್ಡಿನೂ ಇಲ್ಲ. ಆ ಮನೇಲಿ ಎಲ್ಲರೂ ಖುಷಿಯಾಗಿದ್ದಾರೆ ಶಾರದಾ. ಇಂದು ಮದುವೆ ಆಗ್ತಿದೆ ಅಂತ ಪ್ರತಿಯೊಬ್ಬರು ಸಂಭ್ರಮದಲ್ಲಿದ್ದಾರೆ. ನಾನು ಏನೋ ಕೇಳ್ತೀನಿ ಅಂದ್ರಿ. ಅದೇ, ಎಷ್ಟೇ ಜನ ಆಶೀರ್ವಾದ ಮಾಡಿದ್ರು ನನಗೆ ನಿನ್ನ ಆಶೀರ್ವಾದ ಮುಖ್ಯ. ನೀನಲ್ಲಿಗೆ ಬಂದು ಇಂದುಗೆ ಆಶೀರ್ವಾದ ಮಾಡ್ತೀಯಾ? ಏನ್ ಮಾತಾಡ್ತಾ ಇದ್ದೀರಾ ರೀ? ಏನ್ ಶಾರದಾ, ನಾನಿಲ್ಲಿಗೆ ಬಂದ್ರೆ ನಿನಗೆ ಮಕ್ಳಿಗೆ ಬಾಯಿಗೆ ಬಂದಂಗೆ ಬೈತಾರೆ. ಹಾಗಿರುವಾಗ ನೀನಲ್ಲಿಗೆ ಬಂದ್ರೆ ಅವ್ರು ಏನಂತಾರೆ ಅಂತನಾ? ಇಂದು ಮದ್ವೆ ಆಗ್ತಾ ಇದೆ ಅಂತ ನಂಗೂ ತುಂಬಾನೇ ಸಂತೋಷ ಇದೆ. ದೊಡ್ಡ ಮಗ ಇಂದುನ ಹಸೆಮಣೆಗೆ ಕರ್ಕೊಂಡ್ ಬರ್ಬೇಕು ಅಂತ ನನ್ಗೂ ಇದೆ. ಆದ್ರೆ ಇಂದು ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಅವಳಿಗೆ ನಿನ್ನ ಆಶೀರ್ವಾದ ಬೇಕು. ನಿನ್ನ ಹಾರೈಕೆ ಇದ್ರೆ ಸಾಕು, ಇಂದು ಅತ್ತೆ ಮನೇಲಿ ಖುಷಿಯಾಗೇ ಇರ್ತಾಳೆ. ನಾನು ಅಲ್ಲಿಗೆ ಬರೋದ್ರಿಂದ ಇರೋ ಖುಷಿನೂ ಹೋಗುತ್ತೆ ಹೊರತು ಪ್ರಯೋಜನ ಏನೂ ಇಲ್ಲ ರೀ. ಆದ್ರೂ ಇಂದುನ ಭೇಟಿ ಮಾಡಿ ಆಶೀರ್ವಾದ ಮಾಡಿದ್ರೇನೆ ನಾನು ಆಶೀರ್ವಾದ ಮಾಡ್ದಾಗಲ್ಲ ರೀ. ಮನ್ಸಾರೆ ಅವಳು ಖುಷಿಯಾಗಿ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ಳೋದು ಕೂಡ ಆಶೀರ್ವಾದನೇ ರೀ. ಶಾರದಾ, ನಿನಗಿರೋ ಈ ಒಳ್ಳೆ ಗುಣ ಎಲ್ರಿಗೂ ಇರಲ್ಲ. ನೀನು ಬಂದು ಆಶೀರ್ವಾದ ಮಾಡಿದ್ರೇನೆ ಇಂದು ಜೀವನ ಚೆನ್ನಾಗಿರುತ್ತೆ, ಮತ್ತೆ ನನಗೂ ತುಂಬಾ ಖುಷಿ ಆಗುತ್ತೆ. ಹೇಗ್ ಬಾ ಅಂತೀರಾ? ನಾನು ಅಲ್ಲಿಗೆ ಬಂದ್ರೆ ಅಲ್ಲಿರೋರ್ಗೆ ನೀವು ಏನಂತ ಉತ್ತರ ಕೊಡ್ತೀರಾ? ಇಲ್ಲಿ ನಾನು ಗಗನ್ಗೆ ಹೇಗ್ ಮುಖ ತೋರಿಸ್ಲಿ? ಕರೆಕ್ಟೇ, ನೀನ್ ಬರೋದಿಕ್ಕಾಗಲ್ಲ. ಹಾಗಾದ್ರೆ ನಾನೇ ಇಂದುನ ಕರ್ಕೊಂಡು ಬರ್ತೀನಿ. ಏನ್ ಹೇಳಿ ಕರ್ಕೊಂಡ್ ಬರ್ತೀರಾ? ನಿಮ್ಮನ್ನ ತಂದೆನೇ ಅಲ್ಲ ಅಂದ ಇಂದುಗೆ ನೀವು ಏನಂತ ಹೇಳ್ತೀರಾ? ತಂದೆ ಅಲ್ಲ ಅಂದ್ರೆ ಆಗದೆ ಇರ್ತೀನ? ಅವಳು ನನ್ನ ರಕ್ತ. ಹೇಳ್ದೆ ಅಲ್ವಾ, ಇಂದು ಚೆನ್ನಾಗಿರ್ಬೇಕು ಅಂದ್ರೆ ಅವಳಿಗೆ ನಿನ್ನ ಆಶೀರ್ವಾದ ಬೇಕು. ಏನ್ರಿ ಇದು ನಿಮ್ ಮೊಂಡತನ? ನೀನೇನಾದ್ರೂ ಅನ್ಕೋ, ನನ್ನ ಮಗಳು ಚೆನ್ನಾಗಿರ್ಬೇಕು ಅಂದ್ರೆ ನನ್ನ ಹೆಂಡತಿಯಾದ ನಿನ್ನ ಆಶೀರ್ವಾದ ಬೇಕೇ ಬೇಕು. ಅದ್ ಆಗಲ್ಲ ರೀ. ನನಗೋಸ್ಕರ ಅಲ್ಲ ಶಾರದಾ, ಇಂದುಗೋಸ್ಕರ ನೀನಿಷ್ಟು ಮಾಡಲ್ವಾ? ಶಾರದಾ, ಏನೋ ಒಂದು ಹೇಳಿ ನಾನು ಇಂದು ನಾ ದೇವಸ್ಥಾನ ಕರ್ಕೊಂಡು ಬರ್ತೀನಿ. ನೀನು ಅಲ್ಲಿಗೆ ಬಾ ಶಾರದಾ, ನಿನಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಅಮ್ಮ ಮತ್ತೆ ಅತ್ತೆ ಎಲ್ಲಿ? ಅವ್ರು ಬರ್ತಾರಮ್ಮ, ನೀನ್ ಬಾ. ಅತ್ತೆ ಮತ್ತೆ ಅಮ್ಮ ಬರ್ದೆ ನಾವು ಮೊದಲು ಹೋದ್ರೆ ಏನ್ ಚೆನ್ನಾಗಿರುತ್ತೆ? ಅವರು ಜೊತೆಗೆ ಬರ್ಬೇಕಲ್ವಾ? ಇಂದು ದೇವಸ್ಥಾನಕ್ಕೆ ಬಂದ್ಮೇಲೆ ಮನ್ಸು ದೇವ್ರ ಮೇಲೆ ಇರಬೇಕೆ ಹೊರತು ಮನುಷ್ಯ ಮೇಲೆ ಅಲ್ಲಮ್ಮ. ಮದುಮಗಳು ನೀನು. ಮದುವೆ ಆದ್ಮೇಲೆ ನಿನ್ ಗಂಡ ಚೆನ್ನಾಗಿರ್ಬೇಕು, ನಿನ್ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಮೊದಲು ಆ ದೇವರನ್ನ ಕೇಳ್ಕೊಳ್ಳಿವಂತೆ. ಬಾ, ನಡಿ. ಅಮ್ಮ ಫೋನ್ ಮಾಡ್ತಿದ್ದಾಳೆ.
ಹಲೋ ಅಮ್ಮ, ಇನ್ನೂ ಬರ್ಲಿಲ್ವಲ್ಲ? ನಾವು ಬಂದು ತುಂಬಾ ಹೊತ್ತಾಯ್ತು. ನೀವೆಲ್ಲಿದ್ದೀರಾ? ಅದೇನಮ್ಮ, ನಾವು ದೇವಸ್ಥಾನದಲ್ಲೇ ಇದೀವಿ. ನೀವು ಬಂದಿಲ್ಲ ಅಂತ ನೋಡ್ತಾ ಇದೀವಿ. ಬಂದಿದ್ದೀರಾ? ಆ ಮತ್ತೆ ನೀವೆಲ್ಲೂ ಕಾಣಿಸ್ತಿಲ್ವಲ್ಲ? ನಾವು ಧ್ವಜಸ್ತಂಭದ ಹತ್ರ ಇದೀವಿ ಇಂದು. ಆ, ಹೌದಾ? ನಾವು ಕೂಡ ಧ್ವಜಸ್ತಂಭದ ಹತ್ರ ಇದ್ದೀವಿ. ಯಾವ ದೇವಸ್ಥಾನದಲ್ಲಿ ಇದ್ದೀರಮ್ಮ ನೀವು? ಶಿವನ್ ದೇವಸ್ಥಾನದಲ್ಲಿದ್ದೀವಿ. ಶಿವ ದೇವಸ್ಥಾನದಲ್ಲಿನಾ? ನಾವು ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ. ಆ ಈ ದೇವಸ್ಥಾನಕ್ಕೆ ಬರಕ್ ಹೇಳಿ ಅಲ್ಲಿಗೆ ಯಾಕೆ ಹೋಗಿದ್ದೀರಾ? ಅಂದ್ರೆ ನೀವ್ ಈ ದೇವಸ್ಥಾನಕ್ಕೆ ಬರ್ಲಿಲ್ವಾ? ಇರು, ಅಪ್ಪನ್ ಕೇಳಿ ಹೇಳ್ತೀನಿ. ಅದೇನು, ಅವ್ರನ್ನ ಶಿವ ದೇವಸ್ಥಾನಕ್ಕೆ ಬರಕ್ ಹೇಳಿದ್ರಂತೆ? ಇಲ್ಲಮ್ಮ, ನಾನು ಈ ದೇವಸ್ಥಾನಕ್ಕೆ ಬರಕ್ ಹೇಳಿದ್ದು. ಹೌದಾ? ಅವ್ರು ನೋಡಿದ್ರೆ ಶಿವ ದೇವಸ್ಥಾನಕ್ಕೆ ಹೋಗಿದಾರಂತೆ. ಏನ್ ಕೇಳಿಸ್ಕೊಂಡ್ರೋ? ಯಾವ ದೇವಸ್ಥಾನ ಆದ್ರೆ ಏನು, ಮೊದಲು ಹೋಗಿ ನಮಸ್ಕಾರ ಮಾಡೋಣ ಬಾ. ಏನಂತೆ? ನಮ್ಮನ್ನ ಶಿವನ್ ದೇವಸ್ಥಾನಕ್ಕೆ ಬರಕ್ ಹೇಳಿ ಅವರು ಮರ್ತು ನರಸಿಂಹ ದೇವಸ್ಥಾನಕ್ಕೆ ಹೋಗಿದಾರಂತದ್ಗೆ. ಅದೇನು, ಈ ದೇವಸ್ಥಾನ ಕೂಡ ಮರ್ತು ಹೋಗ್ತಾರಾ? ಇಂದು ಮದ್ವೆ ಗಡಿಬಿಡಿಯಲ್ಲಿ ಅವ್ರು ಮರ್ತು ಹೋಗಿದ್ದಾರೆ ಅನ್ಸತ್ತದ್ಗೆ. ಸರಿ ಬಿಡು, ಮದುಮಗಳನ್ನ ಕರ್ಕೊಂಡು ಎಲ್ಲರೂ ಒಂದೇ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ? ನಾವೊಂದ್ ದೇವಸ್ಥಾನಕ್ಕೆ ಅವರೊಂದ್ ದೇವಸ್ಥಾನಕ್ಕೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ. ಬಾ, ನಾವು ಆ ದೇವಸ್ಥಾನಕ್ಕೆ ಹೋಗೋಣ. ಓಕೆ. ತುಂಬಾ ಶಕ್ತಿಶಾಲಿ ದೇವ್ರಮ್ಮ. ಕಣ್ಮುಚ್ಕೊಂಡು ತಲೆ ಬಗ್ಗೆ ನಮಸ್ಕಾರ ಮಾಡಿ ಮನ್ಸಿಂದ ಕೇಳ್ಕೊಂಡ್ರೆ ನೀನ್ ಕೇಳ್ಕೊಂಡಿದ್ದಾಗುತ್ತಮ್ಮ. ಬಾ. ಶಾರದಾ, ಶಾರದಾ, ಕೃಷ್ಣ ಪ್ರಸಾದ್, ನಮ್ಮನ್ನ ನೋಡಿದ್ರೆ ಆ ದೇವಸ್ಥಾನಕ್ಕೆ ಕಳಿಸಿ, ನೀನ್ ನೋಡಿದ್ರೆ ಈ ದೇವಸ್ಥಾನದಲ್ಲಿ ಇಂಥ ಕೆಲಸ ಮಾಡ್ತಿದ್ಯಾ? ಬೇರೆ ದೇವಸ್ಥಾನದಲ್ಲಿ ಇದೆಯಾ ಅಂದಾಗ್ಲೇ ನನ್ಗೆ ಅನುಮಾನ ಬಂದಿತ್ತು. ಏನ್ರಿ ಇದು?
ಏನ್ ಕೆಲ್ಸ ಇದು? ಮೀರಾ, ಈಗೇನ್ ತಪ್ಪಾಗಿದೆ ಅಂತ ಕೂಗಾಡ್ತಾ ಇದೀಯಾ? ಇಂದು ಮದುವೆ ಫಿಕ್ಸ್ ಆಗಿದೆ. ಶಾರದಾ ಮನಸ್ಸು ಒಳ್ಳೇದು. ಅವಳು ಆಶೀರ್ವಾದ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಅವಳು ನೈಲಿ ಕರ್ಕೊಂಡ್ ಬಂದೆ. ಅಂದ್ರೆ ಏನ್ರಿ ಮಾತಿನ ಅರ್ಥ? ನಮ್ಮೆಲ್ರ ಮನ್ಸು ಒಳ್ಳೇದಲ್ವಾ? ಅವಳ ಮನ್ಸು ಮಾತ್ರ ಒಳ್ಳೇದಾ? ನನ್ಗನ್ಸಿದ್ ನಾನು ಮಾಡ್ದೆ ಮೀರಾ. ಅದ್ರಲ್ಲಿ ತಪ್ಪೇನು? ಓಹೋ, ಇವಳು ಆಶೀರ್ವಾದ ಮಾಡಿದ್ರೆ ಅಷ್ಟೊಂದು ಒಳ್ಳೇದಾ? ನಿನ್ ಜೊತೆ ನಿನ್ನ ಹೆಂಡತಿ ಇದ್ದಾಳೆ, ಹೆತ್ತ ತಾಯಿ ಇದ್ದಾರೆ, ನಾನಿದ್ದೀನಿ. ನಮ್ಮ ಮನ್ಸ್ ಯಾವ್ದು ಒಳ್ಳೇದಲ್ವಾ? ನಾವು ಆಶೀರ್ವಾದ ಮಾಡಿದ್ರೆ ಅವಳು ಖುಷಿಯಾಗಿರೋದಿಲ್ವಾ? ಯಾರ ಮನಸ್ಸು ಹೇಗೆ ಅನ್ನೋದು ನನಗೆ ಚೆನ್ನಾಗೇ ಗೊತ್ತು. ಆದ್ರೂ ನಾಳೆ ಮಗಳ ಮದ್ವೆ ಇಟ್ಕೊಂಡು ಹೀಗೆ ಅವಳ ಜೊತೆಗೆ ದೇವಸ್ಥಾನಕ್ಕೆ ಬರೋದು ತಪ್ಪು ಅನಿಸ್ಲಿಲ್ವಾ? ಅದಲ್ದೆ ಹೆಂಡತಿ ಆದ ನನ್ಗೆ ಸ್ವಂತ ಮಗಳಿಗೆ ಸುಳ್ಳು ಹೇಳಿ ದೇವಸ್ಥಾನಕ್ಕೆ ಕರ್ಕೊಂಡ್ ಬರೋ ಅವಶ್ಯಕತೆ ಏನಿತ್ತು? ಮೀರಾ, ಎಲ್ರು ನೋಡ್ತಾ ಇದ್ದಾರೆ. ಮನೆಗೆ ಹೋಗಿ ಮಾತಾಡೋಣ ಪ್ಲೀಸ್. ಆಹಾ, ಎಲ್ರು ನೋಡ್ತಾರೆ ಅನ್ನೋ ಸಾಮಾನ್ಯ ಜ್ಞಾನ ಬೇರೆ ಇದೆಯಾ ನಿನಗೆ? ಅವಳನ್ನ ಭೇಟಿ ಮಾಡೋದಕ್ಕೆ ಯಾವುದೋ ಒಂದು ಕಾರಣ ಬೇಕು ಅಂತ ಹೇಳ್ದೆ ಕೇಳ್ದೆ ಬಲವಂತವಾಗಿ ದೇವಸ್ಥಾನಕ್ಕೆ ಹೋಗೋ ಹಾಗೆ ಮಾಡಿ ನಮ್ಮನ್ ಮಾತ್ರ ಬೇರೆ ದೇವಸ್ಥಾನಕ್ಕೆ ಕಳಿಸಿ ಮಗಳನ್ನ ಕರ್ಕೊಂಡು ಇವಳನ್ನ ಭೇಟಿ ಮಾಡೋದಕ್ಕೆ ಬಂದಿದ್ಯಾ? ಎಷ್ಟು ಸಲ ಹೇಳ್ಬೇಕ್ರಿ ನಿಮ್ಗೆ? ಮಗಳ ಮದ್ವೆ ಇಟ್ಕೊಂಡು ಇವಳ ಹತ್ರ ಬರೋ ಅವಶ್ಯಕತೆ ಏನಿತ್ತು? ಯಾಕೆ ನಾಳೆ ಮದ್ವೆಗೂ ಇವಳನ್ನ ಕರ್ಕೊಂಡ್ ಬರ್ಬೇಕು ಅನ್ಕೊಂಡಿದೀರಾ? ನನಗಿಬ್ರು ಹೆಂಡತಿರಿದ್ದಾರೆ ಅಂತ ಮದ್ವೆಯಲ್ಲಿ ಎಲ್ರಿಗೂ ಪರಿಚಯ ಮಾಡಿಸ್ಬೇಕು ಅಂತಿದ್ದೀರಾ? ಏನ್ ಅನ್ಕೊಂಡಿದ್ದೀರಾ ನೀವು? ಅವನೇನೋ ಕದ್ದ ಸರಿ, ನಿನ್ ಬುದ್ಧಿಗೆ ಏನಾಗಿದೆ? ನಮ್ ವಿಷಯದಲ್ಲಿ ತಲೆ ಹಾಕ್ಬೇಡಂತ ಎಷ್ಟು ಸಲ ಹೇಳ್ಬೇಕು ನಿನಗೆ? ಮನೇಲಿರೋ ನಮ್ಮ ಆಶೀರ್ವಾದ ಕೆಲ್ಸ ಮಾಡಲ್ವೇನೋ? ಇವ್ರು ಕರೆಯೋದಂತೆ, ಇವ್ಳು ಬರೋದಂತೆ. ಯಾಕೆ ನಮಗ್ ಕೈ ಇಲ್ವಾ? ನಮಗ್ ಆಶೀರ್ವಾದ ಮಾಡೋಕ್ ಬರಲ್ವಾ? ಅವ್ರು ಬರೋಕ್ ಹೇಳಿದ್ರು ಅನ್ಕೋ, ನೀನ್ ಹೇಗ್ ಬಂದೆ? ನಿನ್ ಬುದ್ಧಿಗೆ ಏನಾಗಿದೆ? ಮೀರಾ, ಇದರಲ್ಲಿ ಶಾರದಾ ತಪ್ಪಿಲ್ಲ. ಅವಳು ಬರಲ್ಲ ಅಂದ್ರು ನಾನೇ ಇಂದುಗೆ ಆಶೀರ್ವಾದ ಮಾಡೋದಿಕ್ಕೆ ಬರೋದಿಕ್ಕೆ ಹೇಳಿದೆ. ಇವಳು ಮಾತ್ರ ಆಶೀರ್ವಾದ ಮಾಡೋದಿಕ್ಕೆ ಇವಳಿಗಿರೋ ಪ್ರತ್ಯೇಕವಾದ ಅರ್ಹತೆ ಏನು ಅಂತ ನನಗ್ ಹೇಳಿ. ಗಂಡ ಇಲ್ಲ, ಇದ್ರು ಇದಾರೆ ಅಂತ ಹೇಳಕ್ಕಾಗಲ್ಲ. ಸಮಾಜದಲ್ಲಿ ಗೌರವ ಇಲ್ಲ. ಇಂಥವಳು ಬಂದು ನನ್ ಮಗಳನ್ನ ಆಶೀರ್ವಾದ ಮಾಡ್ಬೇಕಾ? ಇವಳ ಕೈಯಿಂದ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ರೆ ಇವಳ ಜೀವನ ಏನ್ ಚೆನ್ನಾಗಿರುತ್ತೆ? ಇವಳ ಥರಾನೇ ಇಂದು ಗಂಡ ದೂರವಾದ್ರೆ ಅಥವಾ ಇಲ್ದೇ ಇರೋ ಹಾಗಾದ್ರೆ ಅದು ಕೂಡ ಇವಳ ಥರಾನೇ ಮಾನ ಮರ್ಯಾದೆ ಇಲ್ದೆ ಓಡಾಡ್ಲಿಂದ ಆಶೀರ್ವಾದ ಮಾಡ್ತಾಳ. ಮೀರಾ ಪ್ಲೀಸ್, ಬಾಯ್ಗೆ ಬಂದಂಗೆಲ್ಲ ಮಾತಾಡ್ಬೇಡ. ಮೀರಾ ಹೇಳಿದ್ರಲ್ಲಿ ತಪ್ಪೇನಿದೆ ಕೃಷ್ಣ ಪ್ರಸಾದ್? ನಿಜಾನೇ ಅಲ್ವಾ? ಗಂಡ ಇಲ್ದೇ ಇರೋಳು ಹೇಗೆ ಆಶೀರ್ವಾದ ಮಾಡ್ತಾಳೆ? ವಿಧವೆಗೂ ಈ ಶಾರದಾಗೂ ದೊಡ್ಡ ವ್ಯತ್ಯಾಸ ಏನಿದೆ? ಸೌಭಾಗ್ಯ ಇಲ್ದೇ ಇರೋಳು ಇವತ್ತು ಸೌಭಾಗ್ಯ ಚೆನ್ನಾಗಿರ್ಲಿ ಅಂತ ಹೇಗೆ ಆಶೀರ್ವಾದ ಮಾಡ್ತಾಳೆ? ನಿನ್ನ ಬದುಕಲ್ಲಿ ಸಂತೋಷ ಇಲ್ಲ, ನೀನ್ ಆಶೀರ್ವಾದ ಮಾಡಿದ್ರೆ ಇಂದು ಖುಷಿಯಾಗಿ ಹೇಗಿರ್ತಾಳೆ? ಇವಳಿಗೆ ಬೇಕಾಗಿರೋದು ಅದೇ ಅತ್ಗೆ. ಈ ಮದ್ವೆ ಆಗ್ಬಾರ್ದು. ಆದ್ರೂ ಇಂದು ಕೂಡ ಇವಳ ಹಾಗೆ ಗಂಡ ಇಲ್ದೆ ಬದುಕ್ಬೇಕು ಅಂತ ಇವಳ ಆಸೆ.
ಬದುಕು ಕೂಡ ಇವಳ ಹಾಗೆ ನಾಶ ಆಗ್ಲಿ ಅಂತ ಶಪಿಸ್ತಿದ್ದಾಳೆ. ಅದು ಆಶೀರ್ವಾದ ಅಂತ ಇವ್ರು ಅನ್ಕೋತಿದ್ದಾರೆ. ಮೀರಾ ಪ್ಲೀಸ್ ಸ್ವಲ್ಪ ಮರ್ಯಾದೆಯಿಂದ ಮಾತಾಡು. ಅವಳು ಹೇಳಿದ್ರಲ್ಲಿ ತಪ್ಪೇನಿದೆ? ಅಂತ ಅರ್ಹತೆ ಇಲ್ದೇ ಇರೋಳನ್ನ ಕರ್ಕೊಂಡು ಬಂದು ಇಂದುಗ್ ಆಶೀರ್ವಾದ ಮಾಡು ಅಂತ ಹೇಗೆ ಹೇಳಿದೆ? ಅಷ್ಟಕ್ಕೂ ಅವಳು ಬದುಕನ್ನ ಏನ್ ಮಾಡ್ಬೇಕು ಅಂತಿದ್ಯಾ? ಬರೀ ಮಾತಲ್ಲಿ ಈ ಶಾರದೆಗೆ ಬುದ್ಧಿ ಬರಲ್ಲ. ಇವಳಿಗೋಸ್ಕರ ಮನೇನ ನಿಮ್ಮನ್ನ ಕೂಡ ಬಿಟ್ಟು ಹೋಗೋದಕ್ಕೆ ಸಿದ್ಧ ಇದ್ದ ಈ ಕೃಷ್ಣ ಪ್ರಸಾದ್ ಬದಲಾಗ್ತಾನೆ, ಮಾತು ಕೇಳ್ತಾನೆ ಅಂತ ಅಂದ್ಕೊಳ್ಳೋದು ನಮ್ ಭ್ರಮೆ. ಹಾಗಂತ ಅವ್ರಿಷ್ಟಕ್ಕೆ ಅವ್ರನ್ನ, ಅವಳ ಇಷ್ಟಕ್ಕೆ ಅವಳನ್ನ ಬಿಡೋಕ್ಕಾಗತ್ತಾ? ಹೇಗ್ ಬಿಡಕ್ಕಾಗತ್ತೆ? ಇವತ್ತಾಗೋದ್ರಿಂದ ಇಬ್ರಿಗೂ ಬುದ್ಧಿ ಖಂಡಿತ ಬರುತ್ತೆ. ಬಾ. ಅತ್ತಿಗೆ ಏನ್ ಮಾಡ್ತೀರಾ? ನಾವ್ ಏನ್ ಮಾಡಿದ್ರು ಏನ್ ಹೇಳಿದ್ರು ನಿನ್ ಗಂಡ ಬದ್ಲಾಗೋ ಹಾಗೆ ಕಾಣಿಸ್ತಾ ಇಲ್ಲ. ಆ ಶಾರದಾ ಕೂಡ ಬದ್ಲಾಗೋ ಹಾಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ನಿಜವಾದ ಕಾರಣ ಏನ್ ಗೊತ್ತಾ? ಸಾಕಷ್ಟಿದೆ. ಯಾರೇನ್ ಅಂದ್ಕೊಂಡ್ರೆ ನಮಗೇನಾಗ್ಬೇಕು ಅನ್ನೋ ಕೊಬ್ಬು. ಇನ್ನು ಮುಂದೆ ಕೃಷ್ಣ ಪ್ರಸಾದ್ ಜೊತೆ ಹೊರಗೆ ಬರೋದಲ್ಲ, ಹೊಸಲು ದಾಟಿ ಹೊರಗೆ ಬರೋದಕ್ಕೇನೆ ಭಯಪಟ್ಟು ಸಾಯ್ಬೇಕು. ಏಯ್, ನಿಂತ್ಕೊಳ್ಳೆ, ನಿಂತ್ಕೋ. ಎಲ್ಲಿಗೆ ನಿಧಾನವಾಗಿ ಜಾರ್ಕೊಳ್ತಾ ಇದ್ಯಾ? ಇನ್ನು ಮುಂದೆ ನಡೆಯೋದನ್ನ ನಿನ್ ಜೀವನದಲ್ಲಿ ಮರೆಯೋದಿಲ್ಲ. ಮನೆಗೆ ಹೋಗ್ತೀಯಾ, ಆದ್ರೆ ನೀನು ಹೊರಗೆ ಬರಬೇಕು ಅಂದ್ರೆ ಮರ್ಯಾದೆ ಹೋಗುತ್ತೆ ಅಂತ ಸಾಯ್ತೀಯ. ಬಾ ಬಾರೆ. ಅಪೂರ್ವ, ಬಾ ಅಪೂರ್ವ, ಅಪೂರ್ವ, ಬಾರೆ. ಬಿಡು, ಬಿಡು ನನ್ನ. ನಿನಗೆ ತಲೆ ಬೋಳ್ಸಿದ್ರೆ ಆ ಅವಮಾನಕ್ಕೆ ಹೆದರಿ ಜೀವನದಲ್ಲೇ ಹೊರಗೆ ಬರೋದಿಲ್ಲ ನೀನು. ಪ್ಲೀಸ್ ನನ್ನ ಬಿಟ್ಬಿಡಿ, ಪ್ಲೀಸ್. ನಿನ್ ಕೈ ಮುಗಿತೀನಿ. ಎಲ್ಲಿಗೆ ಹೋಗ್ತೀಯಾ? ಕೂತ್ಕೋ, ಕೂತ್ಕೊಳ್ಳೆ. ಬಿಟ್ಬಿಡಿ ನನ್ನ, ಪ್ಲೀಸ್. ಕೂತ್ಕೋ, ಬಾಯ್ ಮುಚ್ಚೆ. ಪ್ಲೀಸ್. ಕರೆಕ್ಟ್ ಆಗೇ ಮಾಡ್ತಿದ್ದೀರಮ್ಮ. ಇಂಥವ್ರಿಗೆ ಹೀಗೆ ಮಾಡ್ಬೇಕು. ಏಯ್, ನನ್ನನ್ನ ಏ, ಬಿಟ್ಬಿಡಿ. ಕೂತ್ಕೋ ಅಂದೆ. ಪ್ಲೀಸ್. ನಿಮ್ಗೆ ಕೈ ಮುಗಿದ್ ಕೇಳ್ಕೊತೀನಿ, ಬಿಟ್ಬಿಡಿ.